ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜನವರಿ 2026. ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಒಳ್ಳೆ ಕೆಲಸಗಳನ್ನು ಮಾಡಿ ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ ಹೇಳೋ ರೀತಿಯಲ್ಲಿ ಕೆಟ್ಟದನ್ನು ನಾವು ಮಾತಾಡ್ದಿರಾ ಎಲ್ಲ ಒಳ್ಳೆದನ್ನೇ ಬಯಸ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ನಮ್ಮ ಒಂದು ಸುತ್ತ ಪರಿಸರನ ಚೆನ್ನಾಗಿಟ್ಕೊತ ನಾವು ಕೂಡ ಚೆನ್ನಾಗಿ ಬೆಳೆಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಶುರು ಮಾಡ್ತೀನಿ. ಇನ್ನು ಜನವರಿ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದ ಹಬ್ಬ ಅಂತಂದರೆ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬ. ಇದೇ ಜನವರಿ ತಿಂಗಳ 14ನೇ ತಾರೀಕು ಮಕರ ಸಂಕ್ರಾಂತಿನ ನಾವು ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹಾಗೆ 26ನೇ ತಾರೀಕು ನಾವು ಗಣರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಗಿದ್ರೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಯಥಾಸ್ಥಿತಿಯಾಗಿ ಶನಿ ಗ್ರಹವು ಮೀನ ರಾಶಿನಲ್ಲಿ ಸ್ಥಿತನಾಗಿದ್ದಾನೆ. ಹಾಗೆ ಗುರು ಗ್ರಹವು ಮಿಥುನ ರಾಶಿನಲ್ಲಿ ಸ್ಥಿತವಾಗಿದ್ದರೆ ಕೇತು ಗ್ರಹವು ಮಕರ ರಾಶಿನಲ್ಲಿ ಸ್ಥಿತವಾಗಿದೆ. ಹಾಗೆ ರಾಹು ಗ್ರಹವು ಕುಂಭರಾಶಿನಲ್ಲಿ ಸ್ಥಿತವಾಗಿದೆ. ಇನ್ನು ಗ್ರಹಗಳ ಸ್ಥಾನಮಾನ ಏನು ಚೇಂಜ್ ಆಗಿದೆ, ಯಾವ ದಿನಾಂಕದಲ್ಲಿ ಬದಲಾವಣೆ ಆಗಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ಶುಕ್ರ ಗ್ರಹವು 13ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದ್ದರೆ, ಇನ್ನು ಸೂರ್ಯ ಗ್ರಹವು 14ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ. ಇನ್ನು ಕುಜಗ್ರಹವು 16ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾ ಇದ್ದರೆ, ಇನ್ನು ಬುಧ ಗ್ರಹವು 17ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ. ಹಾಗಿದ್ರೆ 4 ಗ್ರಹಗಳು ಕೂಡ ಮಕರ ರಾಶಿನಲ್ಲಿ ಸ್ಥಿತವಾಗಿರ್ತಿದೆ. ಇನ್ನು ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನ ನೋಡೋಣ. ಇನ್ನು ಜನವರಿ ತಿಂಗಳ ಧನಸ್ಸು ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹವು 7ನೇ ಮನೆಯಲ್ಲಿ ಕುತ್ಕೊಂಡು ನಿಮ್ಮ ರಾಶಿನೇ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ನೋಡಿ, ಗುರುವಿನ ದೃಷ್ಟಿ ಬಿದ್ದರೆ ಕೋಟಿ ಪುಣ್ಯ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಅದೃಷ್ಟಕರವಾದ ತಿಂಗಳು ಅಂತಲೇ ಹೇಳ್ಬೋದು. ಸೊ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದೊಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗಿರುತ್ತೆ. ಹಾಗೆ ಏನಾದರೂ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಯಶಸ್ಸು ಸಿಗುವಂಥದ್ದು, ಅಥವಾ ಆ ಕೆಲಸದಲ್ಲಿ ಒಂದು ಮನ್ನಣೆ ಸಿಗುವಂಥ ಅಂದರೆ ಮನ್ನಣೆ ಅಂತಂದರೆ ಏನೋ ಒಂದು ಕೆಲಸ ಮಾಡ್ತಿರ್ತೀರಾ, ಅದರಲ್ಲಿ ಅಭಿವೃದ್ಧಿ ಆಗೋದು, ನಿಮಗೆ ನೀವೇ ಒಂದು ಸ್ವಲ್ಪ ಪ್ರೌಡ್ ಫೀಲ್ ಆಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಹಾಗೆ ನಿಮ್ಮ 2ನೇ ಮನೆಯಲ್ಲಿ ಎಲ್ಲ ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ, 4 ಪ್ರಮುಖ ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ನಿಮ್ಮ ಹಣಕಾಸಿನ ಮೇಲೆ ಇದು ಏನು ಪ್ರಭಾವ ಬೀರುವಂಥ ಸಮಯ ಆಗಿರುತ್ತೆ. ಹಣಕಾಸಿನ ಮೇಲೆ ಪ್ರಭಾವ ಬೀರೋದು ಅಂತಂದರೆ ಹಣ ಕೊಡೋದು, ತಗೊಳ್ಳೋದು, ಅಥವಾ ಬೇರೆ ಮೂಲಗಳಿಂದ ಹಣದ ಅರಿವು ಬರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದರೆ ಸ್ವಲ್ಪ ನಿಮ್ಮ ಮಾತಿನ ಮೇಲೆ ಗಮನ ಇಟ್ಕೊಬೇಕಾಗಿ ಬರುತ್ತೆ. ಯಾಕಂದರೆ ನೀವೇನೋ ಒಂದು ರ್ಯಾಶಾಗಿ ಮಾತಾಡೋದು, ಯಾಕಂದರೆ ಸೂರ್ಯ ಮತ್ತು ಕುಜನ ಒಂದು ಪ್ರಭಾವ ಇರೋದ್ರಿಂದ, ಅದೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕೋಪದಿಂದ ಏನಾದರೂ ನೀವು ಮಾತಾಡ್ಬಿಡುವಂಥದ್ದು, ಅಥವಾ ಬಾಯಿ ತಪ್ಪಿ ನೀವೇನೋ ಮಾತಾಡೋದು, ಅದೇನೇ ನಿಮ್ಮ ಕುಟುಂಬದವ್ರಿಗೆ ಅದು ನೆಗೆಟಿವಿಟಿಯಾಗಿ ಕಾಣಿಸೋದು, ಅದರಿಂದ ನಿಮಗೆ ಮನಸ್ಸಿಗೆ ನೋವಾಗುವಂಥದ್ದು, ಅಥವಾ ಕುಟುಂಬದ ಸದಸ್ಯರಿಗೆ ನೋವಾಗುವಂಥದ್ದು, ಅದರಿಂದ ನೀವು ಮನಸ್ಸಿಗೆ ಫೀಲ್ ಮಾಡ್ಕೊಳ್ಳೋವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಮಾತಿನ ಮೇಲೆ ತುಂಬ ಗಮನ ಇಟ್ಕೊಬೇಕಾಗತ್ತೆ. ಯಾಕಂದರೆ ನಿಮ್ಮ 3ನೇ ಮನೆಯಲ್ಲೂ ಕೂಡ ರಾಹುವಿನ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ಮಾತಿನ ಕಡೆ ಗಮನ ಇಡಬೇಕಾಗಿ ಬರುತ್ತೆ. ಆದರೆ ತುಂಬ ಧೈರ್ಯದಿಂದ ಕೆಲವು ಡಿಸಿಷನ್ನ ತೊಗೊಳ್ಳೋ ಟೈಮ್ ಇದಾಗಿರುತ್ತೆ. ಏನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಸ್ವಲ್ಪ ಧೈರ್ಯವಾಗಿ ನೀವು ಆ ಕೆಲಸಗಳನ್ನ ಮಾಡುವಂಥದ್ದು, ಅಥವಾ ಒಂದು ಒಳ್ಳೆ ಡಿಸಿಷನ್ ತೊಗೊಳ್ಳೋವಂಥದ್ದು, ಇದೆಲ್ಲನೂ ಆಗುವಂಥ ಟೈಮ್ ಆಗಿರುತ್ತೆ. ಆದರೆ ಸ್ವಲ್ಪ ಶಾರ್ಟ್ ಟ್ರಾವೆಲ್ ಮಾಡ್ತೀರ, ಅಂದರೆ ಚಿಕ್ಕ ಪುಟ್ಟ ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಅದನ್ನು ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ನಿಮ್ಮದೇನೋ ಒಂದು ಡ್ರೀಮ್ ಇರುತ್ತೆ, ಇಂಥ ಕಡೆ ಹೋಗಲೇಬೇಕು ಅಂತ ಒಂದು ಆಸೆಗಳಿರುತ್ತೆ, ಅದನ್ನೆಲ್ಲ ನೆರವೇರಿಸ್ಕೊಳ್ಳುವಂಥ ಒಂದು ಟೈಮ್ ಇದಾಗಿರುತ್ತೆ. ಇನ್ನು ಶನಿಯ ಒಂದು ಸ್ಥಾನಮಾನ ಅಂತ ನೋಡೋಕೆ ಬಂದಾಗ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಚಾನ್ಸಸ್ ಇರುತ್ತೆ. ಆದರೆ ಆರೋಗ್ಯ ಅದನ್ನು ಆಗಿಂದಾಗೆ ತೋರಿಸ್ಕೊಳ್ಳೋದ್ರಿಂದ ನೆಗೆಟಿವಿಟಿಯಿಂದ ದೂರ ಬರ್ಬೋದು. ಇನ್ನು ನಿಮ್ಮ ಆಸ್ತಿ, ಮನೆ, ಅಥವಾ ಇದೇನಾದ್ರು ದುರಸ್ತಿ ಕಾರ್ಯಗಳಿದ್ರೆ ಅದನ್ನು ನಿಧಾನವಾಗಿ, ಸ್ವಲ್ಪ ನೀವು ಕೆಲಸ ಕೈ ಇಟ್ಟರೂ ಕೂಡ ಸ್ವಲ್ಪ ನಿಧಾನವಾಗಿ ಸ್ಲೋವಾಗಿ ಮೂವ್ ಆಗ್ತಾ ಇರುತ್ತೆ. ಸೊ ಕೆಲಸದವ್ರು ಸಿಗದೆ ಇರೋವಂಥದ್ದಾಗಿರ್ಬೋದು, ಅಥವಾ ಏನೋ ಕೆಲಸಕ್ಕೆ ಕೈ ಇಟ್ಟರೆ, ಇವಾಗ ಯಾರೊಬ್ಬರು ಪೇಂಟರ್ ಬರ್ತಾರೆ ಅಂದ್ಕೊಂಡ್ರೆ ಅವ್ರು ಬರದೇ ಇರೋವಂಥದ್ದು, ಇವತ್ತು ಬರ್ತೀನಿ ಅಂತೇಳಿ ಒಂದು 3 ದಿವಸ ಬಿಟ್ಟು ಬರುವಂಥದ್ದು, ಈ ರೀತಿ ಕೆಲಸಗಳಾಗುತ್ತೆ. ಆದರೆ ಸ್ವಲ್ಪ ಸ್ಲೋ ಆಗಿ ಕೆಲಸಗಳು ಮೂವ್ ಆಗ್ತಿರುತ್ತೆ. ಅಥವಾ ನೀವೇನು ಜಾಗದ ಹುಡುಕಾಟದಲ್ಲಿದ್ದೀರಾ ಅಂತಂದರೆ ಅದು ಕೂಡ ನೀವು ಅಂದ್ಕೊಂಡಿದ್ದ ಟೈಮಿಗೆ ಸಿಗ್ದಿರಾ ಸ್ವಲ್ಪ ನಿಧಾನಕ್ಕೆ ಸಿಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಗುರುವಿನ ಏನು ಸ್ಥಾನಮಾನ ನಾನು ಆಗಲೇ ಹೇಳಿದೆ, ತುಂಬ ಒಂದು ಕೋಟಿ ಪುಣ್ಯ ಅಂತಲೇ ಹೇಳ್ಬೋದು. ಇದರಿಂದ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಆಗ್ತದೆ ಗೊತ್ತಾ, ಅದನ್ನು ಕೂಡ ನೀವು ತಪ್ಪಿಸ್ಕೊತಾ ಬರ್ಬೋದು. ಇನ್ನು ಕೇತುವಿನ ಒಂದು ಸಂಚಾರದಿಂದ ಸ್ವಲ್ಪ ನಿಮಗೆ ಆಧ್ಯಾತ್ಮದ ಕಡೆ ಜ್ಞಾನ ಬರುವಂಥದ್ದು, ಆಧ್ಯಾತ್ಮಿಕವಾಗಿ ಏನಾದ್ರು ಕಲಿಬೇಕು ಅಂತ ಆಸಕ್ತಿ ಹುಟ್ಟುವಂಥ ಒಂದು ಸಮಯ ಇದಾಗಿರುತ್ತೆ. ಅದರ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಕಡೆ ಒಂಚೂರು ನೀವು ಗಮನ ಕೊಡಿ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿರ್ತೀರ, ವಿದ್ಯಾರ್ಥಿಗಳಿಗೆ ಒಂದು ತುಂಬ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಎಕ್ಸಾಮ್ಸ್ನಲ್ಲಿ ಒಳ್ಳೆ ಮಾರ್ಕ್ಸ್ನ ತೊಗೊಳ್ಳೋವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅಂದರೆ ಅದರಲ್ಲಿ ನಿಮಗೆ ಯಶಸ್ಸು ಸಿಗುವಂಥ ಒಂದು ಟೈಮ್ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಸದುಪಯೋಗ ಪಡಿಸ್ಕೊಳ್ದಿರಾ ಸ್ವಲ್ಪ ಚೂರು ಎಫರ್ಟ್ ಹಾಕಿದ್ರೆ ಸಾಕು, ಒಳ್ಳೆ ಮಾರ್ಕ್ಸ್ನ ತೊಗೊಳ್ಳೋವಂಥ ಟೈಮ್ ಆಗಿರುತ್ತೆ.
ಇನ್ನು ವ್ಯಾಪಾರಸ್ಥರಿಗೆ, ಇನ್ನು ಉದ್ಯೋಗಸ್ಥರಿಗೆ ಹೇಗಿರುತ್ತೆ ಟೈಮ್ ಅಂತ ನೋಡೋಕ್ಕೋದ್ರೆ, ವ್ಯಾಪಾರದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಯಾಕಂದರೆ ನಿಮ್ಮ 10ನೇ ಮನೆ ಅಧಿಪತಿ ಆಗಿರುವಂತಹ ಬುಧ ಗ್ರಹ ಕೂಡ ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವ್ಯಾಪಾರದಲ್ಲಿ ತುಂಬ ಅಭಿವೃದ್ಧಿ ಆಗ್ತಾ ಇರುತ್ತೆ. ಅಂದರೆ ನೀವೇನು ಸ್ವಲ್ಪ ಎಫರ್ಟ್ ಹಾಕಿ ಕೆಲಸ ಮಾಡಿದ್ರೂ ಕೂಡ ಹಣದ ಅರಿವು ಚೆನ್ನಾಗಿರುತ್ತೆ, ವ್ಯಾಪಾರ ಜಾಸ್ತಿ ಆಗುವಂಥದ್ದು, ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು. ಇನ್ನು ಉದ್ಯೋಗಸ್ಥರಿಗೂ ಕೂಡ ಒಂದೊಳ್ಳೊಳ್ಳೆ ಅವಕಾಶಗಳು ಹುಡ್ಕೊಂಡು ಬರುವಂಥದ್ದು, ನೀವು ಮಾಡ್ತಿರೋ ಕೆಲಸಕ್ಕೆ ಮನ್ನಣೆ ಸಿಗುವಂಥದ್ದು, ಪ್ರಮೋಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಯಾರೆಲ್ಲ ಉದ್ಯೋಗ ಹುಡುಕ್ತಾ ಇದ್ದೀರಾ ಅವ್ರಿಗೂ ಕೂಡ ಉದ್ಯೋಗಗಳು ಸಿಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಧನಸ್ಸು ರಾಶಿಯವರು ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹದ ಆರಾಧನೆ ಜಾಸ್ತಿ ಮಾಡಬೇಕಾಗತ್ತೆ. ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಗುರುವಾರ ಕಡಲೆಕಾಳಿಂದ ಮಾಡಿರೋ ಖಾದ್ಯಗಳನ್ನ ಸೇವನೆ ಮಾಡುವಂಥದ್ದು, ಅಥವಾ ನಿರ್ಗತಿಕರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು. ಇದನ್ನು ಮಾಡೋದ್ರಿಂದ ಗುರುವಿನ ಅನುಗ್ರಹ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಶನಿಯ ಒಂದು ಅನುಗ್ರಹಕ್ಕೋಸ್ಕರನೂ ಕೂಡ ಶನಿವಾರದ ದಿವಸ ನಿಮ್ಮ ಕೈಲಿ ಸಾಧ್ಯ ಆಗಿದ್ದು ದಿನಸಿ ಸಾಮಾನುಗಳನ್ನ ಕೊಡುವಂಥದ್ದಾಗಿರ್ಬೋದು, ಏನು ಬೇಕಾದರೂ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ. ಪ್ರತಿ ಶನಿವಾರ ಕೊಡೋಕ್ಕಾಗಿಲ್ಲ ಅಂದರೆ ತಿಂಗಳಲ್ಲಿ ಒಂದು ಶನಿವಾರನಾದರೂ ಸ್ವಲ್ಪ ದಾನ ಧರ್ಮ ಮಾಡೋದ್ರಿಂದ ಶನಿಯ ಒಂದು ಅನುಗ್ರಹ ಚೆನ್ನಾಗಿರುತ್ತೆ. ಆ ಭಾವದಲ್ಲಿ ಏನು ತುಂಬ ನಿಧಾನಗಳಾಗ್ತಿದೆ ಅದು ಸ್ವಲ್ಪ ನಿಮಗೆ ಸರಾಗವಾಗಿ ಕೆಲಸಗಳಾಗತ್ತೆ. ಇನ್ನು ರಾಹುವಿನ ಒಂದು ಅನುಗ್ರಹ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರ್ಬೇಕಲ್ವ. ಹಾಗಾಗಿ ದುರ್ಗಾದೇವಿಯ ಆರಾಧನೆ ಮಾಡಿ ಅಥವಾ ದುರ್ಗಾ ಸಪ್ತಶತಿ ಕೇಳೋದು, ಇದನ್ನು ಮಾಡಿಕೊಡಿ. ಇನ್ನು 2ನೇ ಮನೆಯಲ್ಲಿ ನಿಮಗೆ ಸಾಕಷ್ಟು ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ಅಲ್ಲಿರುವಂಥ ಎಲ್ಲ ಗ್ರಹಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ಶಾಂತಿಗಳನ್ನ ನೀವು ಮಾಡ್ಕೊಬೇಕಾಗತ್ತೆ. ಶಾಂತಿ ಅಂದರೆ ಅದಕ್ಕೆ ಸಂಬಂಧಪಟ್ಟಿರೋ ದಾನ ಧರ್ಮ ಮಾಡುವಂಥದ್ದು, ದೇವಸ್ಥಾನಗಳಿಗೆ ಹೋಗುವಂಥದ್ದು, ಅಂದರೆ ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡುವಂಥದ್ದು, ಅಥವಾ ಕುಜಗ್ರಹದ ಬೀಜ ಮಂತ್ರ ಪಠನೆ ಮಾಡುವಂಥದ್ದು, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳುವಂಥದ್ದು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಕೆಲವೊಂದು ನೆಗೆಟಿವಿಟಿಯಿಂದ ನೀವು ಖಂಡಿತವಾಗ್ಲೂ ಈಚೆ ಬರ್ಬೋದು. ಇನ್ನು ಇಲ್ಲಿವರೆಗೂ ಹೇಳಿರುವಂಥ ಫಲಗಳು ಗೋಚಾರ ಫಲಗಳಾಗಿದ್ದು, ನಿಮ್ಮ ದಶ ಭುಕ್ತಿ ಮತ್ತು ಗ್ರಹಗಳ ಸ್ಥಾನಮಾನದ ಮೇಲೆ ನಿಮಗೆ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಹಾಗಾಗಿ ದಯಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನೀವೇನಾದರೂ ನಮ್ಮಲ್ಲಿ ಜಾತಕನ ಪರಿಶೀಲನೆ ಮಾಡಿಸ್ಕೊಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತೊಗೋಬೋದು. ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ಇನ್ನು ಮುಂದಿನ ತಿಂಗಳ ಒಂದು ಫಲಾನುಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.